ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಇಳಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡಂತ ಕೆಲ ನಿರ್ಧಾರಗಳೇ ಹೆಚ್ಚಿನ ಟ್ರಾಫಿಕ್ಗೆ ಕಾರಣ ಆಗ್ತಾ ಇದೆ. ನಾವೀಗ ಹೆಬ್ಬಾಳದ ವಿಚಾರವಾಗಿ ನೀವು ಹೇಳ್ತಾ ಇರೋದು, ಹೆಬ್ಬಾಳದಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ಅಲ್ಲಿ ಒಂದು ಲೂಪ್ ಅನ್ನ ಮಾಡಲಾಯಿತು, ಈ ಮುಖೇನವಾಗಿ ಅಲ್ಲಿ ಟ್ರಾಫಿಕ್ ಕಮ್ಮಿ ಆಗ್ಬೋದು ಅಂತ. ಬಟ್ ಅಗೈನ್ ಈ CBI ಹತ್ರ ಬರ್ತಾ ಇದ್ದಂಗೆ ಅಲ್ಲಿ ಬಾಟಲ್ ನೆಕ್ ಆದಂಗಾಗಿ ಹೆಚ್ಚಿಗೆ ಈಗ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗೆ ನೆದರ್ಲ್ಯಾಂಡ್ನ ಟಾಮ್ ಸಂಸ್ಥೆ ಕೂಡ ಒಂದು ವರದಿಯನ್ನ ಮಾಡಿದ್ದು ಬೆಂಗಳೂರು ದೇಶದಲ್ಲೇ ನಂಬರ್ 1 ಟ್ರಾಫಿಕ್ ಸಿಟಿ ಅಂತ ಹೇಳ್ತಾ ಇದೆ. ಅದರಂತೆ ಹೆಬ್ಬಾಳದ ಬಳಿಕ CBI ಬಳಿ ಈಗ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇದೆ. ಹೆಬ್ಬಾಳ ಫ್ಲೈಓವರ್ನಿಂದ ಬರುವಂಥ ವಾಹನ ಸವಾರರು CBI ಬಳಿ ಬಂದ ಕೂಡಲೇ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಳ್ತಾರೆ. ಯಾಕಂದರೆ ಫ್ಲೈಓವರ್ ಮುಗಿದ ಕೂಡಲೇ ಕಿರಿದಾದಂಥ ರಸ್ತೆ ಎದುರಾಗುತ್ತೆ. ಸೊ ಅಗಲವಾದ ರಸ್ತೆಯಿಂದ ಬಂದಂಥ ನೂರಾರು ವಾಹನಗಳು CBI ಬಳಿ ಚಿಕ್ಕದಾದಂಥ ರಸ್ತೆಯಲ್ಲಿ ಸಿಕ್ಕಾಕೊಂಡು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಹೀಗಾಗಿ CBIನಿಂದ ಚಾಲುಕ್ಯ ಸರ್ಕಲ್ವರೆಗೂ ನಿತ್ಯವೂ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ ಅಂತೆಲ್ಲ ಖ್ಯಾತಿ ಗಳಿಸಿದ್ದ ಬೆಂಗಳೂರಿಗೆ ಇತ್ತೀಚೆಗೆ ಟ್ರಾಫಿಕ್ ಸಿಟಿ ಅನ್ನೋ ಕಳಂಕ ಕೂಡ ಎದುರಾಗಿರುವಂಥದ್ದು. ನೆದರ್ಲ್ಯಾಂಡ್ನ ಟಾಮ್ ಸಂಸ್ಥೆ ಒಂದು ಬಿಡುಗಡೆ ಮಾಡಿದಂಥ ವರದಿ ಪ್ರಕಾರ ಬೆಂಗಳೂರು ನಮ್ಮ ಭಾರತದ ದೇಶದಲ್ಲೇ ನಂಬರ್ 1 ಟ್ರಾಫಿಕ್ ಸಿಟಿಯಾಗಿ ಗುರುತಿಸ್ಕೊಂಡಿರುವಂಥದ್ದು. ನಾನೀಗ ಈ ಒಂದು ಟ್ರಾಫಿಕ್ನ ಸ್ಥಿತಿಗತಿಯನ್ನು ನಿಮ್ಗೆ ತೋರಿಸ್ತೀನಿ. ಪ್ರಮುಖವಾಗಿ ಈ ಹೆಬ್ಬಾಳ ಜಂಕ್ಷನ್ ಏನಿದೆ, ಹೆಬ್ಬಾಳ ಜಂಕ್ಷನ್ಲಿ ಪ್ರತಿನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೋರಾಟಗಳ ಬಳಿಕ ಅಲ್ಲಿ ಲೂಪನ್ನು ಮಾಡಲಾಯಿತು. KR ಪುರಂ ಭಾಗದಿಂದ ಬರುವಂಥವ್ರಿಗೆ, ಏರ್ಪೋರ್ಟ್ ಭಾಗದಿಂದ ಬರುವಂಥವ್ರಿಗೆ 2 ಸಪ್ರೇಟ್ ಲೂಪ್ಗಳನ್ನು ಮಾಡಿ ಈಗ ವಾಹನಗಳು ಸರಾಗಿ ಹೋಗುವಂತೆ ಮಾಡುವ ಕೆಲಸವನ್ನು ಮಾಡಿತ್ತು. BDA ವತಿಯಿಂದ ಆ ಕೆಲಸವನ್ನು ಮಾಡಿ DCM DK ಶಿವಕುಮಾರ್ಗೂ ಉದ್ಘಾಟನೆ ಮಾಡಿದರು. ಅದಾದರೆ ಅದರ ತಾಳ ಈಗ ಸರಿ ಹೊಂದುತ್ತಿಲ್ಲ. ಯಾಕಂದರೆ ಹೆಬ್ಬಾಳದಲ್ಲೇನೋ ಸಲೀಸಾಗಿ ಬರ್ಬೋದು, ಆದರೆ CBIಯಿಂದ ಮೇಕ್ರಿ ಸರ್ಕಲ್, ಚಾಲುಕ್ಯ ಸರ್ಕಲ್ ತನಕ ಮತ್ತೆ ಬಾಟ್ಲ್ ನೆಕ್ ಇರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರೋವಂಥದ್ದು ನೀವು ನೋಡ್ತಾ ಇರ್ಬೋದು. ಸ್ಲೋ ಮೋಷನ್ ಟ್ರಾಫಿಕ್ ಇರೋದು. ಹೆಬ್ಬಾಳದ ಪಾಸಾಗಿ ಬಂದ ನಂತರ 1 ಕಿಲೋಮೀಟರ್ ಬಳಿಕ CBIಯಿಂದ ಹಿಡಿದು ಚಾಲುಕ್ಯ ಸರ್ಕಲ್ವರೆಗೂ ಇದೇ ರೀತಿಯಾಗ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ. ಏನೋ ನಾವು ಹೆಬ್ಬಾಳ ಜಂಕ್ಷನಿಂದ ಬಚಾವಾದಪ್ಪ ಅನ್ನೋ ಆಸೆಯಲ್ಲಿದ್ದ ಈ ಒಂದು ವಾಹನ ಸವಾರಿಗೆ ಇದೀಗ CBIಯಿಂದಲೇ ಮತ್ತೊಂದು ಪೀಕ್ಲಾಟ ಶುರುವಾಗಿರುತ್ತದು. ಒಂದರಿಂದ ಎಸ್ಕೇಪ್ ಆದ್ವಿ ಅಂದರೆ ಮತ್ತೊಂದು ಈ ಒಂದು ಟ್ರಾಫಿಕ್ ಸಮಸ್ಯೆ ಕಿರಿಕಿರಿ ಎದುರಾಗಿರುವಂಥದ್ದು. ಈಗಾಗಲೇ ನೆದರ್ಲ್ಯಾಂಡ್ನ ಸಂಸ್ಥೆ ಕೂಡ ಬಿಡುಗಡೆ ಮಾಡಿದ ವರದಿಯಲ್ಲೂ ಕೂಡ ಇಡೀ ದೇಶದಲ್ಲಿ ಬೆಂಗಳೂರೇ ನಂಬರ್ 1 ಟ್ರಾಫಿಕ್ ಸಿಟಿ ಆಗಿರುವಂಥದ್ದು. ಜೊತೆಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಸ್ಟೂಡೆಂಟ್ಸ್ ಇದ್ದಾರೆ, ಪ್ರತಿನಿತ್ಯ ಪಾಪ ಓಡಾಡ್ತಾರೆ ಬೇರೆ ಬೇರೆ ಭಾಗದಿಂದ. ಎಷ್ಟು ಕಷ್ಟ ಆಗ್ತಿದೆ ಅವ್ರನ್ನ ಮಾತಾಡ್ಸೋಣ. ಬೆಂಗಳೂರು ವೆದರ್ ಎಷ್ಟು ಬ್ಯೂಟಿಫುಲ್ಲು, ಬೆಂಗಳೂರು ಎಷ್ಟು ಬ್ಯೂಟಿಫುಲ್ಲು, ಇತ್ತೀಚೆಗೆ ಟ್ರಾಫಿಕ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಇದರಿಂದ ನಿಮ್ಗೆ ದಿನ ಕಾಲೇಜಿಗೆ ಬರೋದಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ? ಹೌದು ಸರ್, ನಮಗೆ ತುಂಬ ಜಾಸ್ತಿ ಸಮಸ್ಯೆ ಆಗುತ್ತೆ. ಯಾಕಂದರೆ ಡೈಲಿ ನಮಗೆ ಫಿಕ್ಸ್ ಟೈಮಿಂಗ್ ಇರುತ್ತೆ. ಕಾಲೇಜಲ್ಲಿ ಬಸ್ಸಿಂದ ಓಡಾಡಬೇಕು, ಇಲ್ಲ ಗಾಡಿಗಳಲ್ಲಿ ಓಡಾಡಬೇಕು. ಅವಾಗೆಲ್ಲ ಬೆಂಗಳೂರು ಟ್ರಾಫಿಕ್ಕಿಂದ ತುಂಬ ಲೇಟ್ ಆಗುತ್ತೆ ಸರ್ ಕಾಲೇಜ್ಗೆ ಹೋಗೋಕ್ಕೆ. ಇವನು ಪಾಪ ಗಾಡಿಯಲ್ಲಿ ಬರ್ತಾನೆ, ಡೈಲಿ ಲೇಟ್ ಸರ್, ಅದು ಟ್ರಾಫಿಕ್ಕಿಂದಾನೆ. ಎಷ್ಟು ಲೇಟ್ ಆಗುತ್ತೆ ಪ್ರತಿದಿನ? ನಾನು ಬರೋದು ಬೆಲ್ ಸರ್ಕಲಿಂದ ಅಪ್ರಾಕ್ಸ್ ನಾನು 8 ಗಂಟೆಗೆ ಬಿಟ್ಟರು ನಾನು ಯಾವಾಗ ರೀಚ್ ಆಗೋದು 8:40ಗೆ ಆಗುತ್ತೆ. ಯಾಕಂದರೆ ಬೇರೋ ಬೆಲ್ ಸರ್ಕಲ್ ಟ್ರಾಫಿಕ್ಕು ರಾಮಯ್ಯದ್ರಿಂದ ತುಂಬ ಟ್ರಾಫಿಕ್ ಇರುತ್ತೆ, ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೇ ನಾರ್ಮಲ್ ಟ್ರಾಫಿಕ್ ಇಲ್ದಿರೋ ಅನ್ನೋ ಟೈಮಲ್ಲಿ ಬರೀ 10 ಮಿನಿಟ್ಸ್ಗೆಲ್ಲ ಬರ್ಬೋದಾ? 10 ಮಿನಿಟ್ಸ್ ಸಾಕಲ್ಲ, ಒಂದು 7 ಮಿನಿಟ್ಸ್ ಇದ್ರೂ ಬಂದ್ಬಿಡ್ಬೋದು ಆರಾಮ್ಸೆ. ಟ್ರಾಫಿಕ್ ಇರೋ ಕಾರಣ ತುಂಬ ಟೈಮ್ ತೊಗೊಳ್ತದೆ. ಒಂದೊಂದು ಸಿಗ್ನಲಲ್ಲೂ ರಾಶಿ ವೆಹಿಕಲ್ಸ್ ನಿಂತಿರುತ್ತೆ, ತುಂಬ ಕಷ್ಟ ಆಗುತ್ತೆ ಬರೋಕ್ಕೆ. ಈ ಟ್ರಾಫಿಕ್ ಬಗ್ಗೆ ನೀನೇನು ಹೇಳ್ತೀಯಪ್ಪ? ಏನನ್ನ ಕೇಳ್ಕೊತೀಯ ಸರ್ಕಾರದವ್ರನ್ನ ಈ ಟ್ರಾಫಿಕ್ ಅವಾಯ್ಡ್ ಮಾಡೋದ್ರ ಸಂಬಂಧ? ಏನೇನು ಪ್ರಾಜೆಕ್ಟ್ಸ್ ಏನೋ ಮಾಡಬೇಕು ಆ ಥರ? ಮಾಡಬೇಕು ಸರ್. ಇದು ಬಸ್ಸೆಲ್ಲ ಲೇಟ್ ಆಗುತ್ತೆ ಹೋಗೋಕ್ಕೆ, ಸ್ಕೂಲ್ಗೆಲ್ಲ ತುಂಬ ಟೈಮ್ ತೊಗೊಳತ್ತೆ. ಬೆಳಗ್ಗೆ ಬಸ್ಸು ನೀಟಾಗಿ ಬರಲ್ಲ, ಕಾಯ್ಬೇಕು ತುಂಬ. 13 ಕಿಲೋಮೀಟರ್ಸ್ ಆಗೋಕ್ಕೆ ಕನಿಷ್ಠ 1 ಅವರ್ ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇರುವಂಥದ್ದು. ಈಗಾಗಲೇ ಸರ್ಕಾರಗಳು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ದಿನೇ ದಿನೇ ಬೇರೆ ಬೇರೆ ಭಾಗದಿಂದ ಬರುವಂಥರ ಸಂಖ್ಯೆ ಹೆಚ್ಚಾಗ್ತಿರೋ ಕಾರಣದಿಂದಾಗಿ ವಾಹನಗಳ ಸಂಖ್ಯೆ ಪ್ರತಿನಿತ್ಯ ಸುಮಾರು 20,000 30,000 ವೆಹಿಕಲ್ಸ್ ರಿಜಿಸ್ಟರ್ ಆಗ್ತಾ ಇದ್ದಾವೆ. ಈ ಒಂದು ಕಾರಣಕ್ಕೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇದೆಲ್ಲದರ ನಡುವೆ ಈ ಬಸ್ ಡ್ರೈವರ್ಸ್ಗಳು ಈ ಕುಡಿದು ವಾಹನ ಚಲಿಸೋದು ಬೇರೆ. ಬಸ್ ಡ್ರೈವರ್ಸ್ ಅಂದ್ರೆ ಈ ಶಾಲಾ ವಾಹನಗಳ ಚಾಲಕರನ್ನ ನಾವು ಹೇಳ್ತಾ ಇರೋದು. ಹೌದು, ಇವತ್ತು ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಜನ ತಗಲಾಕೊಂಡಿದ್ದಾರೆ. ನಗರದಾದ್ಯಂತ 5,110 ಶಾಲಾ ಬಸ್ ಚಾಲಕರ ತಪಾಸಣೆ ಮಾಡಲಾಗಿದ್ದು 26 ಶಾಲಾ ವಾಹನ ಚಾಲಕರು ಮದ್ಯಪಾನ ಮಾಡಿದ್ದು ಪತ್ತೆಯಾಗಿದೆ. ಕುಡಿದು ವಾಹನ ಚಾಲನೆ ಮಾಡ್ತಾ ಇದ್ದ ಚಾಲಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದ್ದು, ಚಾಲಕರ DL ಅನ್ನ ರದ್ದುಗೊಳಿಸೋದಕ್ಕೆ RTOಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬರೀ DL ಕ್ಯಾನ್ಸಲ್ ಮಾಡೋದಲ್ಲ, ಅದು ಯಾವ ಸ್ಕೂಲ್ ಬಸ್ಸು ಅವರಿಗೂ ಇಲ್ಲೇನಾದರೂ ಕ್ರಮ ಆಗ್ಬೇಕು ಅವ್ರಗಳ ವಿರುದ್ಧ. ಯಾಕೆ ಚೆಕ್ ಮಾಡಲ್ವಾ ಹಿಂಗೆ? ಒಂದಿನ 2 ದಿನ ಅಂತೇಳಿದ ಅಲ್ಲ, ಇದು ಪ್ರತಿದಿನನೂ ಆಗ್ತಾ ಇದೆ. ಇದು ಎಷ್ಟು ಬಾರಿ ಈ ಥರ ಚೆಕ್ ಮಾಡಿದ್ರು ಕೂಡ ಅದೇನೋ ಈ ಬಸ್ ಡ್ರೈವರ್ಸಿಗೂ ಕುಡಿತಕ್ಕೂ ಅದೇನು ಲಿಂಕ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಹಿಂಗೆ ಕುಡ್ಕೊಂಬಂದು ಸಿಕ್ಕಾಕಂತಾರೆ.
ಭಾಳ ದಿವಸದಿಂದನೂ ಕೂಡ ಈ ಥರದ ಘಟನೆ ನಡೀತಾ ಇದೆ. ಅದರಲ್ಲೂ ಕೂಡ ಹಿಂದೆ ಕೂತಿರೋರು ಯಾರು ಪಾಪ ಸಣ್ಣ ಸಣ್ಣ ಮಕ್ಕಳು. ಇವರು ಅಜಾಗ್ರತೆಯಿಂದ ಏನಾದರೂ ಆದರೆ ಎಂಥ ಅನಾಹುತ ಅದು.